ಏನೋ ಪ್ರೀತಿಯ ಹೆಸರಲ್ಲಿ ಯುವತಿಯರೇ ಈತನ ಟಾರ್ಗೆಟ್. 3 ಹೆಣ್ಣು ಮಕ್ಕಳು ಬದುಕನ್ನ ಬಲಿ ಪಡೆದ ಖತರ್ನಾಕ್ ವೈದ್ಯ ಅನ್ನುವಂತಹ ಪ್ರಶ್ನೆಯಲ್ಲಿ ಮೂಡುತ್ತೆ. ಪ್ರೀತಿಯ ಹೆಸರಲ್ಲಿ ಇಬ್ಬರ ಜೀವ ತೆಗೆದ ಪಾಪಿ ವಿನಯ್ ಅನ್ನುವಂತಹ ಪ್ರಶ್ನೆ ಸಹ ಇಲ್ಲಿ ಮೂಡ್ತಾ ಇರುವಂಥದ್ದು. ಇನ್ನು 3 ಹೆಣ್ಣು ಮಕ್ಕಳ ಬದುಕು ಬಲಿ ಪಡೆದ ಖತರ್ನಾಕ್ ವೈದ್ಯ, ಪ್ರೀತಿಯ ಹೆಸರಲ್ಲಿ ಇಬ್ಬರ ಜೀವ ತೆಗೆದ ಪಾಪಿ ವಿನಯ್, ವೈದ್ಯ ವಿನಯ್ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಸೀನಿಯರ್ ವೈದ್ಯ ನಾಗಶ್ರೀ, ಅಕೌಂಟೆಂಟ್ ಗೌತಮಿ ಇಬ್ಬರು ಯುವತಿಯರನ್ನ ಪ್ರೀತಿಸಿ ಜೀವ ತೆಗೆದ ಕಾಮುಕ ಅನ್ನುವಂತಹ ಪ್ರಶ್ನೆಯಲ್ಲಿ ಬಿಡ್ತಾ ಇದೆ. ಮದುವೆಗೂ ಮುಂಚೆ ವಿನಯ್ ವಿಚಾರ ತಿಳಿದಿರಲಿಲ್ಲ ಅವರ ಪತ್ನಿಗೆ. ಮದುವೆ ಆದ ದಿನವೇ ವಿನಯ ಕರಾಳ ಮುಖ ಏನು ಅನ್ನೋದು ನನಗೆ ಗೊತ್ತಾಯಿತು. ಅಶ್ವವೇಗ ನ್ಯೂಸ್ನಲ್ಲಿ ವಿನಯ್ ಪತ್ನಿ ವಿನೋದ ಹೇಳಿಕೆ ಒಂದನ್ನು ನೀಡಿದ್ದಾರೆ. ಮರ್ಯಾದೆಗೆ ಹೆದರಿ ನಾನು ಇಷ್ಟು ದಿನಗಳ ಕಾಲ ಸುಮ್ಮನೆ ಇದ್ದೆ. ಇವರು ಇಂಥ ವ್ಯಕ್ತಿ ಅಂತ ಗೊತ್ತಿರಲಿಲ್ಲ. ಅವನು ನನ್ನ ಜೀವನವನ್ನೇ ಸರ್ವನಾಶ ಮಾಡಿದ್ದಾನೆ. ಈ ಕುರಿತು ನೊಂದ ಯುವತಿ ಜೊತೆ ನಮ್ಮ ಪ್ರತಿನಿಧಿ ಮಾತನಾಡಿದ್ದಾರೆ, ನೋಡ್ಕೊಂಡು ಬರೋಣ ಬನ್ನಿ. ಮೈಸೂರಿನಲ್ಲಿ ವೈದ್ಯನೊಬ್ಬನ ಕರಾಳ ಮುಖವೊಂದು ಬೆಳಕಿಗೆ ಬಂದಿರತಕ್ಕಂತಹದ್ದು. ಆತ ಪ್ರೀತಿ ಪ್ರೇಮದ ಹೆಸರನ್ನ ಹೇಳಿಕೊಂಡು ಇಬ್ಬರು ಅಮಾಯಕ ಹೆಣ್ಣು ಮಕ್ಕಳ ಸಾವಿಗೆ ಕಾರಣ ಆಗಿದ್ದ. ಅಲ್ಲದೆ ಆತ ಮದುವೆ ಆಗಿದ್ದಂತಹ ಹೆಂಡತಿಗೂ ಕೂಡ ಸಾಕಷ್ಟು ಕಿರುಕುಳವನ್ನು ನೀಡಿ ಆಕೆಯನ್ನು ಕೂಡ ಹಿಂಸಿಸಿದ್ದ ಅನ್ನುವಂಥ ವಿಚಾರಗಳೀಗ ಬೆಳಕಿಗೆ ಬಂದಿರತಕ್ಕಂಥದ್ದು. ಈ ಕುರಿತು ಮಾತಾಡಲಿಕ್ಕೆ ಈ ಕಿರುಕುಳಕ್ಕೆ ಒಳಗಾಗಿದ್ದಂತಹ ಆತನ ಹೆಂಡತಿ ಅಂದರೆ ಪತ್ನಿ ವಿನೋದ ಅವ್ರನ್ನ ನೊಟ್ಟಿಗಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಏನೆಲ್ಲ ಹಿಂಸೆಗಳಾಗ್ತಾ ಇತ್ತು, ಈ ವಿನಯ್ ಹೇಗೆ ಅಂತ? ಸರ್, ಅಂದರೆ ವಿನಯ್ ಇದು ನಂದು ಮದುವೆ ಆಗಿದ್ದು ಜೂನ್ 3ನೇ ತಾರೀಕು 2024ನೇ ಇಸ್ವಿಲಿ ಅರೇಂಜ್ ಮ್ಯಾರೇಜು. ಈ ಮದುವೆ ಆದ ದಿನದಿಂದನೂ ನನಗೆ ತುಂಬ ಕಿರುಕುಳ ಕೊಡ್ತಾಯಿದ್ರು. ಏನಂತ ಹೇಳಿದ್ರೆ, ಜಮೀನು ಬರ್ಸ್ಕೊಬಾ, ನಮ್ಮ ಮನೆಯಲ್ಲಿ ಮದುವೆ ಸಾಲ ತೀರ್ಸೋಕ್ಕೆ ಅಂದ್ಬಿಟ್ಟು ಜಮೀನು ಮಾರಕ್ಕಿದ್ರು. ಅದೇ ಅವ್ರ ವಿಷಯ ಗೊತ್ತಾಗಿ ಬರ್ಸ್ಕೊಬಾ ಅಂತೇಳಿ ನನಗೆ ಟಾರ್ಚರ್ ಕೊಡೋದು. ರಿವಾಲ್ವರ್ ಹಿಡಿದು ಸಾಯಿಸ್ಬಿಡ್ತೀನಿ ನಾವು ಹೇಳ್ದಂಗೆ ಕೇಳಿಲ್ಲ ಅಂದರೆ ಅಂತೆಲ್ಲ ಹೇಳಿ ಹೊಡಿಯೋದು ಬಡಿಯೋದು ಎಲ್ಲ ಮಾಡಿದ್ದಾರೆ ಸರ್. ಅವ್ರ ಮನೆಯವರು, ಅವರಪ್ಪ ಅಮ್ಮ, ವಿನಯ್ ಎಲ್ಲರೂ ಹಿಂಗೆ ಮಾಡಿದ್ರು. ಅದಾದಮೇಲೆ ನಾನು ಎಲ್ಲ ಸಹಿಸ್ಕೊಂಡೇ ಬಂದೆ ಸರ್. ಇವತ್ತು ಸರಿಯಾಗುತ್ತೆ, ನಾಳೆ ಸರಿಯಾಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ನಾನು ಅಪ್ಪ ಅಮ್ಮನ ವಿರೋಧದಿಂದ ಮದುವೆ ಆಗಿರೋದ್ರಿಂದ ಇದು ಹೋದರೆ ಇವತ್ತು ನಾನು ನೀನು ಮಾಡಿಕೊಂಡೆ ಅಂತ ಬರಬಾರ್ದು, ನೋಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಸಹಿಸ್ಕೊಂಡೇ ಬಂದೆ ಸರ್. ಅದಾದಮೇಲೆ ಇವನು ಒಂದೊಂದು ದಿನ ಬೈಯೋನು, ಕುಡಿದ್ಬಿಟ್ಟು ಡ್ರಿಂಕ್ಸ್ ಮಾಡೋದು, ಸ್ಮೋಕ್ ಮಾಡು ಅಂತ ಹಿಂಸೆ ಕೊಡೋದು, ಬಲವಂತವಾಗಿ ಡ್ರಿಂಕ್ಸ್ ಮಾಡಿಸೋದು, ಇದೆಲ್ಲ ಮಾಡೋನು ಸರ್. ಮತ್ತು ಮನೇಲಿದ್ದಾಗ ಎಲ್ಲ ಏನು ಮಾಡ್ತಿದ್ದ ಅಂದರೆ, ಈ ಥರ ನಾನು ಹೇಳ್ದಂಗೆ ಕೇಳಿಲ್ಲ ಅಂದರೆ ಜಮೀನು ಬರ್ಸ್ಕೊಬರ್ಲಿಲ್ಲ ಅಂತ, ನಿನ್ನ ಪಾಲದು ನೀನು ಕೇಳಿ ಇಸ್ಕೊ ನಿಮ್ಮ ಮನೇಲಿ, ಇಲ್ಲ ಅಂದರೆ ನಾವು ನಿನ್ನ ಸುಮ್ಮನೆ ಬಿಡಲ್ಲ, ಹಾಗೆ ಹೀಗೆ ಅಂತೆಲ್ಲ. ಈಗ ಆಲ್ರೆಡಿ ಈ 2 ಹೆಣ್ಮಕ್ಳು ಎಲ್ಲ ಈ ಥರ ಮಾಡಿದ್ದೀನಿ, ನೀನು ಯಾವ ಲೆಕ್ಕ ಅಂದ್ಬಿಟ್ಟೆಲ್ಲ ನನಗೆ ತುಂಬ ಟಾರ್ಚರ್ ಕೊಡೋನು ಸರ್. ಡೆತ್ ನಿಮ್ಮ ಮಗಳು ಇಲ್ಲಿ ಇರಬೇಕು ಅಂದರೆ ಡೆತ್ ನೋಟ್ ಬರ್ಸ್ಬೇಕು, ನಮ್ಮ ಮನೇಲಿ ಸ್ಥಾನ ಯಾವಾಗ ಅಂದರೆ ಈ ಪ್ಲೇಸ್ ಅಂದರೆ ನೀವು ಬರ್ಕೊಡ್ಬೇಕು, ನಿನ್ನ ಮಗಳು ನನ್ನ ಸಾವಾಗ ನಾನೇ ಕಾರಣ, ಇನ್ಯಾರೂ ಕಾರಣ ಅಲ್ಲ, ನಮ್ಮ ಅಪ್ಪ ಅಮ್ಮನೇ ಕಾರಣ ಅಂತಲೂ ಬರಿಬೇಕು ಅಂತೆಲ್ಲ ಹೇಳೋದು. ಅದು ಹೆಂಗೆ ಬರೆಯೋಕ್ಕಾಯ್ತದೆ ಅಂದ್ಬಿಟ್ಟು ನಮ್ಮ ಅಮ್ಮಗೆ ಹೋದ್ರು. ಇವರು ಬರ್ಸೋ ಇಟ್ಕೊಂಡ್ರು ಸರ್, ನನ್ನ ಹತ್ರ ಇಟ್ಕೊಂಡಿದ್ದಾರೆ ಅವರು. ಇವ್ರದ್ದು ಏನು ಪ್ಲ್ಯಾನು ಅಂತ ನನಗೆ ಗೊತ್ತಿಲ್ಲ, ಎಲ್ಲ ಸಾಯಿಸ್ಬೇಕು ಅನ್ನೋದು ಏನು ಉದ್ದೇಶ ಅನ್ನೋದು ನನಗೆ ಗೊತ್ತಿಲ್ಲ. ಬಂದರು ನ್ಯಾಯ ಆದಮೇಲೆ ಬರೀ ನ್ಯಾಯ ತೀರ್ಮಾನದಲ್ಲೇ ಇದ್ರೆ, ಇಲ್ಲ ಸ್ಟೇಷನ್ ಮೆಟ್ಟಲ್ಲಿ ಏನಾದರೂ ಹೊತ್ತಿದ್ದು ದೂರು ಕೊಡುವಂಥದ್ದು ಏನಾದರೂ ಮಾಡಿದ್ರ ಅಂತ? ಸರ್, ನಾವು ಇದನ್ನ ಒಂದು ಮಾತುಕತೆ ಮೂಲಕ ಪುನಃ ಸರಿಯಾಗಿ ಅವನ ಮನೇಲಿ ಹೋಗಿ ಬಾಳೋಣ ಅಂತಲೇ ಅಂದ್ಕೊಂಡಿದ್ದೆ. ಆ ಟೈಮಲ್ಲಿ ಇವ್ರು ಹೋಗಿ ಹುಡುಗನ ಮನೆಯವರೇನೆ ವಿನಯ್ ಅವರೆಲ್ಲ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹುಡುಗಿ ಚಿನ್ನ ದುಡ್ಡು ಎಲ್ಲ ಒತ್ಕೊಂಡು ಹೋಗಿದ್ದಾಳೆ, ನಮ್ಮ ಮನೇಲಿ ಕಳ್ತನ ಮಾಡ್ಕೊಂಡು ಹೋಗಿದ್ದಾಳೆ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಎಲ್ಲ ಮಾಡಿದ್ದಾರೆ. ಅವರು ಇನ್ವೆಸ್ಟಿಗೇಷನ್ ಕರೆಕ್ಟಾಗಿ ಮಾಡದೆ ರಿಪೋರ್ಟ್ ಸಬ್ಮಿಟ್ ಮಾಡಿದ್ದಾರೆ. ಈ ವಿಷಯ ಗೊತ್ತಾಗಿ ನಾನು SP ಆಫೀಸ್ಗೆ ಮತ್ತು ಮಹಿಳಾ ಆಯೋಗಕ್ಕೆಲ್ಲ ಕಂಪ್ಲೇಂಟ್ ಮಾಡಿದ್ದೀನಿ ಸರ್. ಆದರೂ ನನಗೆ ಯಾವುದೇ ರೀತಿ ನ್ಯಾಯ ಸಿಕ್ಕಿಲ್ಲ. ಇದೀಗ ನಿಮ್ಮ ವಿಚಾರವನ್ನು ಹೊರತುಪಡಿಸಿ ಡಾಕ್ಟರ್ ನಾಗಶ್ರೀ ಮತ್ತು ಗೌತಮಿ ಹಿರೇಮಠ ಅನ್ನುವಂತಹ ಚಾರ್ಟರ್ಡ್ ಅಕೌಂಟೆಂಟ್ಸ್ ಹಾಗೂ ಕೂಡ ವಿನಯ್ ಕಾರಣ ಅಂದರೆ ಡಾಕ್ಟರ್ ವಿನಯ್ ಕಾರಣ ಅನ್ನುವಂತಹ ಆರೋಪಗಳಿದೆ. ಈ ವಿಚಾರಗಳೇನಾದರೂ ಮಾತನಾಡ್ತಿದ್ರೆ ನಿಮ್ಗೆ ಹೊಡೆಯುವಂಥ ಸಂದರ್ಭದಲ್ಲಿ? ಅದು ಹೇಳ್ತಿದ್ದೆ ಸರ್, ಈ ಥರ ಮಾಡಿದ್ದೀನಿ ಅಂತ. ಬಟ್ ಏನೋ ನಮಗೆ ಅಷ್ಟು ಗೊತ್ತಾಗಲಿಲ್ಲ ಆಗ. ಅದಾದಮೇಲೆ ನಾವು ಯಾರೋ ಮೈಸೂರಲ್ಲಿ ಒಬ್ಬರು ಲಾಯರ್ನ ಮೀಟ್ ಮಾಡಿದಾಗ ಅವ್ರು ಈ ಥರ ಮಾಡಿದ್ದಾನೆ, ಇವನು ಸರಿ ಇಲ್ಲ ಹುಡುಗ, ಇವನು ಯಾಕೆ ಮದುವೆ ಅದೇ ಅಂತೆಲ್ಲ ಹೇಳುವಾಗ ಗೊತ್ತಾಗಿದ್ದು ಈ ಥರ ಆಗಿದೆ ಅಂತ. ಅದಾದಮೇಲೆ ನಮ್ಮ ಅಣ್ಣನ ಫ್ರೆಂಡು ಸರ್, ಇವರು ಪಾಂಡು ಪೂಜಾರಿ ಸರ್, ಆಗ ಬಂದು ಇವ್ರನ್ನ ಮೀಟ್ ಮಾಡಿಬಿಟ್ಟು ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡಿ. ಈಗ ನೀವು ಕೂಡ ಒಂದು ಹೆಣ್ಣು ಅಮ್ಮ, 12 ವರ್ಷಗಳ ಕಾಲ ಜೀವಂತ ಶವವಾಗಿ ಸಾವು ಬದುಕಿನ ನಡುವೆ ಒಂದು ಹೋರಾಟವನ್ನು ಮಾಡ್ತಾಳೆ. ಆ ಹೆಣ್ಣಿಗೂ ಕೂಡ ನ್ಯಾಯ ಸಿಗಬೇಕು ಅಂತ ಆಗ್ರಹಿಸ್ತೀರಾ ನಿಮ್ಮ ಜೊತೆಗೆ?
ಹೌದು ಸರ್. ಅಂದರೆ ಇವಾಗ ಅವರು ಮುಂದೆ ಬಂದು ಹೇಳ್ಕೊಂಡಿಲ್ಲ. ನಾವೂ ಎದ್ರಿ ಕೂತ್ಕೊಂಡ್ರೆ ಮುಂದೆ ಫ್ಯೂಚರಲ್ಲಿ ಹೆಣ್ಮಕ್ಳುಗಳಿಗೆ ಈ ಥರ ಅನ್ಯಾಯ ಆಗುತ್ತೆ. ಅದರಿಂದ ನಾನು ಹೋರಾಡ್ತೀನಿ ಸರ್. ಇದಕ್ಕೆ ನಾವು ದುಡ್ಡುಗೋಸ್ಕರ ಮಾಡಿದ್ದಾರೆ ಅಂತಲೂ ಅವ್ರು ಆರೋಪ ಮಾಡಿದ್ರು. ದುಡ್ಡಿನ ಅವಶ್ಯಕತೆ ನಮಗಿಲ್ಲ ಸರ್. ಇವಾಗ ಇದನ್ನ ಕಾನೂನು ರೀತಿಯಾಗಿ ಶಿಕ್ಷೆ ಆಗಬೇಕು ಸರ್, ಅಷ್ಟೇ. ನನಗೇನೇನಿಲ್ಲ ಸರ್. ಇದಿಷ್ಟು ಏನು ಕರಾಳ ವೈದ್ಯರಾಗಿರ್ತಕ್ಕಂತಹ ವಿನಯ್ ಕುಮಾರ್ ಅವರ ಪತ್ನಿ ವಿನೋದರ್ ಅವರ ಮಾತಾಗಿರ್ತಕ್ಕಂಥದ್ದು. ಸಾಕಷ್ಟು ನೊಂದಿದ್ದೇನೆ, 2 ಹೆಣ್ಣು ಮಕ್ಕಳ ಸಾವಿಗೂ ಕೂಡ ಈ ಥರ ಕಾರಣ ಅನ್ನುವಂತಹ ಆರೋಪಗಳಿವೆ. ಈ ಎಲ್ಲ ಒಂದು ಪ್ರಕರಣಗಳ ಕುರಿತು ಸಮಗ್ರವಾದಂತಹ ತನಿಖೆ, ಮರುತನಿಖೆ ಆಗಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಸಂದೀಪ್ ಕುಮಾರ್, ಅಶ್ವಗ ನ್ಯೂಸ್, ಮೈಸೂರು. ಬರೀ 15 ದಿನಗಳಲ್ಲಿ ಸಕ್ಕರೆ ಕಾಯಿಲೆನ ಕಂಟ್ರೋಲ್ ತರಲಿಕ್ಕೆ ದಿವ್ಯಾಮೃತದಂತೆ ಕೆಲಸ ಮಾಡುತ್ತೆ ಮೆಹಾಟೋನ್. ಕಹಿ ಇಲ್ಲ, ಒಗರಿಲ್ಲ, ಅಥವಾ ಇದರಲ್ಲಿ ರುಚಿ ಇಲ್ದಿರತಕ್ಕಂಥದ್ದಿಲ್ಲ. ಇದರಲ್ಲಿರ್ತಕ್ಕಂತಹ ಆಯುರ್ವೇದಿಕ್ ಅಂಶಗಳು ಸಹಿತ ಪ್ರಧಾನವಾಗಿರ್ತಕ್ಕಂಥದ್ದು ಅರಿಶಿನ, ಬೆಟ್ಟದ ನೆಲ್ಲಿಕಾಯಿ. ಅಂತಹ ಅದ್ಭುತವಾದಂಥ ಗುಣ ಮೆಹಾಟೋನ್ ಅಂತಕ್ಕಂಥದ್ದು.